ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಕುಕಿಂಗ್ ಟಿಪ್ಸ್. ನಾನು ನಿಮಗೆ ಎಲ್ಲರಿಗೂ ಫೇವ್ರೇಟ್ ಆಗಿರೋ ಹಾಲ್ ಬಾಯ್ ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಒಂದು ಸೇರು ಕೆಂಪು ರಾಗಿನ 10 ಗಂಟೆಗಳ ಕಾಲ ನೆನೆ ಹಾಕಿ ಇಟ್ಕೊಂಡಿದ್ದೆ. ಇವಾಗ ಇದನ್ನು ನೀರನ್ನ ಡ್ರೈನ್ ಔಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನಿಲ್ಲಿ ಒಂದು ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಸೋಸ್ಕೊಳಕ್ಕೆ ಅಂದ್ಬಿಟ್ಟು ನಾನು ಬಟ್ಲನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಬಟ್ಲಿಗೆ ಬಟ್ಟೆನ ಕಟ್ಕೊತಿದ್ದೀನಿ. ನೀವು ಬೇಕಿದ್ರೆ ಸ್ಟ್ರೈನರಿಂದನೇ ಸ್ಟ್ರೈನ್ ಮಾಡ್ಕೊಬೋದು. ನೋಡಿ, ಪೇಸ್ಟ್ ಮಾಡ್ಕೊಂಡು ಬಂದಿದೆ. ಇದನ್ನು ಹಾಕ್ಕೊತೀನಿ. ಈಗ ನೀಟಾಗಿ ಕೈ ಆಡಿಸ್ಕೊಂಡು ಸೋಸ್ಕೊಳ್ಳೋಣ. ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಸೋಸ್ಕೊಳ್ಳಿ. ನೋಡಿ, ಇದೇ ರೀತಿ ನಾನು ಎಲ್ಲ ಒಂದು ರಾಗಿಗೂ ಮಾಡ್ಕೊತೀನಿ. ಸೊ ರಾಗಿಯಿಂದ ಹಾಲು ತಕ್ಕೊಂಡಿದ್ದೀವಿ. ಇದು ರಾಗಿ ಹಾಲು. ಇವಾಗ ತೆಂಗಿನ ಹಾಲು ಕೂಡ ಮಾಡ್ಕೊಂಬಿಡೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ತೆಂಗಿನಕಾಯಿನ ಮಿಕ್ಸರ್ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಗ್ರೈಂಡ್ ಆಗಿದೆ. ಇವಾಗ ಇದನ್ನು ಕೂಡ ಸ್ಟ್ರೈನ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ನಮಗೆ ತೆಂಗಿನ ಹಾಲು ಮಾತ್ರ ಬೇಕಲ್ಲ, ಸೊ ಮಿಕ್ಸರ್ ಜಾರಿಗೂ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊತೀನಿ. ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟ್ರೈನ್ ಮಾಡಿಕೊಂಡೆ. ನೋಡಿ, ತೆಂಗಿನಕಾಯಿ ಎಲ್ಲ ನೀಟಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ತೆಂಗಿನ ಹಾಲಾಗಿ. ಇವಾಗ ನಾನೊಂದು ಬಾಣಲಿ ತೊಗೊಂಡು ಇದಕ್ಕೆ ರಾಗಿ ಹಾಲು ಹಾಗೆ ತೆಂಗಿನ ಹಾಲು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ನಾನಿದು ರಾಗಿ ಹಾಲು ಹಾಕ್ಕೊಂಡೆ ಫಸ್ಟು. ಈಗ ತೆಂಗಿನ ಹಾಲು ಹಾಕ್ಕೊತೀನಿ. ನಾನಿಲ್ಲಿ 1 ಸೇರು ರಾಗಿಗೆ 1 ಪೂರ್ತಿ ತೆಂಗಿನಕಾಯಿನ ಯೂಸ್ ಮಾಡಿದ್ದೀನಿ. ಇವೆರಡು ಹಾಕ್ಕೊಂಡ್ಮೇಲೆ ಈಗ ಬೆಲ್ಲ ಹಾಕ್ಕೊಳ್ಳೋಣ. ಇದಕ್ಕೆ 1.5 ಉಂಡೆ ಬೆಲ್ಲನ ಯೂಸ್ ಮಾಡ್ತಿದ್ದೀನಿ. ಸೊ ಅಲ್ಲಿಗೆ 1 ಉಂಡೆ ಪೂರ್ತಿಯಾಗಿ ಹಾಗೆ ಇನ್ನೊಂದು ಅರ್ಧ ಉಂಡೆ ಹಾಕ್ಕೊತಾ ಇದ್ದೀನಿ. ರಫಾಗೆ ಸ್ಮ್ಯಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಕನಗುತ್ತೆ ಅಂತ ಹೇಳಿ. ನೀವು ಬೇಕಿದ್ರೆ ಪುಡಿ ಮಾಡಿ ಕೂಡ ಹಾಕ್ಕೊಬೋದು. ನೋಡಿ, ಬೆಲ್ಲ ಎಲ್ಲ ಹಾಕ್ಕೊಂಡ್ಮೇಲೆ ನಾನು ಒಲೆ ಮೇಲೆ ಇಟ್ಕೊತೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ಕನಗಿ ನೀಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಬೆಲ್ಲ ಎಲ್ಲ ಕನಗಿದ ಮೇಲೆ ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ. ಸೊ ಮಿಕ್ಸ್ ಮಾಡ್ತಾ ಇರ್ರಿ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಮಿಕ್ಸ್ ಮಾಡ್ತಾನೆ ಇರ್ರಿ, ತಳ ಕಚ್ಚಿಬಿಡುತ್ತೆ ಇಲ್ಲ ಅಂದರೆ. ನಾನು ಇದನ್ನು ಒಂದು ಅರ್ಧ ಗಂಟೆಯಿಂದ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಸೊ ಇವಾಗ ಆಗಿದೆ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಪ್ರಾಪರಾಗಿ ಬಂದಿದೆ ಅಂತ. ಇವಾಗ ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಗೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ಕೊತೀನಿ. ನೋಡಿ, 1.5 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡೆ. ಈಗ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ಹಾಗೆ ಒಂದು ಟ್ರೇನ ಕೂಡ ಪ್ರಿಪೇರ್ ಮಾಡ್ಕೊತೀನಿ. ನಾನಿಲ್ಲೊಂದು ಟ್ರೇ ತೊಗೊಂಡು ಇದಕ್ಕೆ ತುಪ್ಪನ ಸವರ್ಕೊತಿದ್ದೀನಿ. ನಿಮ್ಮ ಹತ್ರ ಈ ಥರ ಟ್ರೇ ಇಲ್ಲ ಅಂದರೆ ನೀವು ತಟ್ಟೆಗೆ ಕೂಡ ತುಪ್ಪನ ಸವರ್ಕೊಬೋದು. ಇವಾಗ ನಾನು ಆ ಮಿಕ್ಸ್ಚರ್ನ ಈ ಟ್ರೇಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ ತಟ್ಟೆಗೆ ಕೂಡ ತುಪ್ಪ ಸವರ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಈಗ ಇದನ್ನು ನಾನು 1 ಅವರ್ ಆಗಿ ಕಂಪ್ಲೀಟಾಗಿ
ತಣ್ಣಗಾಗೋಕ್ಕೆ ಅಂತ ಬಿಡ್ತೀನಿ. 1 ಅವರ್ ಕಂಪ್ಲೀಟಾಗಿ ತಣ್ಣಗಾಗಬೇಕು, ಇಲ್ಲ ಅಂದರೆ ಇದು ನೀಟಾಗಿ ಬರಲ್ಲ. ನೋಡಿ 1 ಅವರ್ ಆದಮೇಲೆ ಕಟ್ ಮಾಡಿ ನೋಡಿಸ್ತಿದ್ದೀನಿ ಎಷ್ಟು ಸ್ಮೂತಾಗಿ ಜೆಲ್ಲಿಯಾಗಿ ಬಂದಿದೆ ಅಂತ. ಸೊ ಆಲ್ ಬೈ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಸೊ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.